ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನರೇಂದ್ರ ಮೋದಿಯ ವಿದೇಶಿ ಪ್ರವಾಸ, ಕೋಟಿ ಕೋಟಿ ಹಣ ಭರಿಸೋರು ಯಾರು? ಬಯಲಾಯಿತು ಅಸಲಿ ಸತ್ಯ. ಮೋದಿ ವಿದೇಶಿ ಪ್ರಯಾಣಕ್ಕೆ ಹಣ ಖರ್ಚಾಗತ್ತಲ್ಲ, ಆ ಹಣವನ್ನು ಯಾರು ಭರಿಸ್ತಾರೆ? ಈಗ ಬಯಲಾಯಿತು ಆ ಹಣದ ರಹಸ್ಯ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೋದಿ ಅಂದ್ಕೂಡಲೇ ಇದೀಗ 2014ರಿಂದ 2026 ತನಕ ಬರೋಬ್ಬರಿ 12 ವರ್ಷದಿಂದ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮೇಲಿರುವಂಥ ಒಂದು ಆರೋಪ ಅಂದರೆ ಪ್ರತಿ ತಿಂಗಳಿಗೆ ಏನಿಲ್ಲ ಅಂದರೂ 1ರಿಂದ 2, 2ರಿಂದ 3, 3ರಿಂದ 4 ದೇಶಗಳಿಗೆ ಟೂರಿಗೆ ಹೋಗ್ತಾರೆ. ಅವರಿಗೆ ಇಂಡಿಯಾದಲ್ಲಿ ಇನ್ನೂ ಕೆಲಸ ಇಲ್ವಾ? ಬರೀ ಶೋಕಿ ಮಾಡ್ತಾರೆ, ಬರೀ ವಿದೇಶಿ ಪ್ರವಾಸನೇ ಕೈಗೊಳ್ತಾರೆ. ಅದರಿಂದ ಏನು ಯೂಸ್ ಇದೆ? ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ದೇಶಗಳಿಗೂ ಕೂಡ ಹೋಗ್ತಾರೆ. ಅವರ ಆಹ್ವಾನ ಇದೆಯಾ, ಆಹ್ವಾನ ಇಲ್ಲವೋ ಗೊತ್ತಿಲ್ಲ. ಆದರೆ ಪ್ರತಿ ದಿನವೂ ಕೂಡ ಫಾರಿನಲ್ಲಿ ಇರ್ತಾರೆ. ಅಪ್ರೂಪ್ ಕೆಮ್ಮಂತೆ ಭಾರತಕ್ಕೆ ಬರ್ತಾರೆ, ಮತ್ತೆ ಫಾರಿನಿಗೆ ಹಾರ್ತಾರೆ ಅನ್ನುವಂಥ ಆಪಾದನೆ ಕೂಡ ಇದೆ. ಹಾಗಾದರೆ ನಮ್ಮ ಇಲ್ಲಿಯ ತನಕ ಸ್ವತಂತ್ರ ಭಾರತದ ನಂತರ ಪ್ರಧಾನಮಂತ್ರಿ ಯಾರೆಲ್ಲ ಪ್ರಧಾನಮಂತ್ರಿ ಆಗಿದಾರಲ್ಲ, ಆ ಪ್ರಧಾನಮಂತ್ರಿಗಳ ಪೈಕಿ ಯಾರು ಜಾಸ್ತಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ, ಯಾರ ಹೆಸರಿನಲ್ಲಿ ಆ ದಾಖಲೆ ಇದೆ ಅನ್ನೋದನ್ನು ಮೊದಲು ನೋಡೋಣ. ಅದಾದ ನಂತರ ಆ ಖರ್ಚನ್ನು ಯಾರು ಭರಿಸ್ತಾರೆ, ಯಾರು ಅವರನ್ನು ಆಹ್ವಾನ ಮಾಡ್ತಾರೆ, ಅದು ಹೇಗೆ ಅರೇಂಜ್ ಆಗುತ್ತೆ ಎಲ್ಲವನ್ನು ನೋಡೋಣ. ಮೊಟ್ಟ ಮೊದಲ ಬಾರಿಗೆ ಮೊದಲ ಸ್ಥಾನದಲ್ಲಿರುವಂಥವರು ಇದೇ ನರೇಂದ್ರ ಮೋದಿಯವರು. ಈಗಾಗಲೇ 12 ವರ್ಷಗಳ ಕಾಲ ಅಧಿಕಾರವನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರು 109 ಸಲ ವಿದೇಶಕ್ಕೆ ಹಾರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಒಂದೊಂದು ದೇಶಕ್ಕೆ 3-4 ಸಲ ಹೋಗಿದ್ದಾರೆ. ಟೋಟಲಿ 83 ರಾಷ್ಟ್ರಗಳಿಗೆ ಹೋಗಿದ್ದಾರೆ, ವಿಸಿಟನ್ನು ಮಾಡಿದ್ದಾರೆ. 109 ಬಾರಿ ವಿದೇಶ ಪ್ರಯಾಣವನ್ನು ಮಾಡಿದ್ದಾರೆ. ಅದರಲ್ಲಿ 83 ವಿವಿಧ ದೇಶಗಳಿಗೆ ಹೋಗಿದ್ದಾರೆ. ಅದಾದ ನಂತರ ಮನಮೋಹನ್ ಸಿಂಗ್ ಅವರು 71 ಬಾರಿ ವಿದೇಶಿ ಪ್ರಯಾಣವನ್ನು ಮಾಡಿದ್ದಾರೆ. ನೋಡಿ, ಅದನ್ನು ಯಾರಿಗೂ ಗೊತ್ತಿರಲಿಲ್ಲ. ಮೋದಿಯವರು ಮಾತ್ರ ವಿದೇಶಿ ಪ್ರವಾಸ ಮಾಡ್ತಾರೆ. ವಿದೇಶಿ ಪ್ರವಾಸ ಮಾಡಲಿಕ್ಕೆ ಮೋದಿಯವರನ್ನು ಮಾತ್ರ ಸಾಧ್ಯ. ಎಲ್ಲವೂ ಕೂಡ ಮೋದಿ ಮೇಲೆ ಆಪಾದನೆ ಇತ್ತು. ನರೇಂದ್ರ ಮೋದಿಯವರ ನಂತರ ಮನಮೋಹನ್ ಸಿಂಗ್ ಕೂಡ 10 ವರ್ಷ ದೇಶವನ್ನು ಆಳಿದ್ರು. ಅವರು ಕೂಡ 71 ಬಾರಿ ವಿದೇಶಕ್ಕೆ ಹಾರಿದ್ದಾರೆ. ಪರ್ಟಿಕ್ಯುಲರ್ಲಿ 46 ಕಂಟ್ರಿಗಳಿಗೆ ಅವರು ವಿಸಿಟನ್ನು ಮಾಡಿದರು. ಅದರ ಹಿಂದೆ ನೋಡಿ, ಇಂದಿರಾ ಗಾಂಧಿ 60 to 70 ಆ ಕಾಲದಲ್ಲಿ 52 ಸಲ ಫಾರಿನ್ ಟ್ರಿಪ್ಪನ್ನು ಹೋಗಿದ್ರು. ಅವರು 16-17 ವರ್ಷ ಇದ್ದರು. ಆಗ ವಿದೇಶದಿಂದ ಜಾಸ್ತಿ ಅಪ್ಡೇಟ್ಸ್ ಇತ್ತು ಅಥವಾ ಬೇರೆ ಬೇರೆ ಕೆಲಸ ಇತ್ತು ಗೊತ್ತಿಲ್ಲ. ಆದರೂ ಕೂಡ 52 ಸಲ ಅವರು ಫಾರಿನ್ನಿಗೆ ಹೋಗಿದ್ರು. ಹೀಗೆ 69 ಕಂಟ್ರಿಗಳನ್ನು ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ತಿಳಿದಿರುವಂಥ ವಿಷಯ. ಜೊತೆಗೆ ಚರಣ್ ಸಿಂಗ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಫಾರಿನ್ಗೂ ಕೂಡ ಹೋಗಿಲ್ಲ, ಯಾವುದೇ ವಿದೇಶಕ್ಕೂ ಕೂಡ ಹೋಗದಂಥ ಒಂದು ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಇನ್ನು 150 ಕೋಟಿ ಜನಸಂಖ್ಯೆ ಇರುವಂಥ ಭಾರತೀಯರಲ್ಲಿ ಎಷ್ಟು ಜನ ಹೊರಗಡೆ ಇದ್ದಾರೆ ಎನ್ನುವುದನ್ನು ನೋಡ್ತಾ ಹೋದರೆ ಸರಿಸುಮಾರು 3,54,00,000 ಜನ ಹೊರಗಡೆ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಭಾರತದಿಂದ ಹೊರಟು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. 3,54,00,000 ಜನ ಹೊರಗಡೆ ಇದ್ದಾರೆ. ಹಾಗಾದರೆ ಯಾವ ಕಂಟ್ರಿಯಲ್ಲಿ ಭಾರತೀಯರು ಜಾಸ್ತಿ ಇದ್ದಾರೆ ಎನ್ನುವುದನ್ನು ನೋಡ್ತಾ ಹೋದರೆ 28-30 ಕೋಟಿ ಜನಸಂಖ್ಯೆ ಇರುವಂಥ ಅಮೆರಿಕದಲ್ಲಿ ಭಾರತೀಯರು 54 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ವಾಸ ಮಾಡ್ತಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ 40 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೆನಡಾದಲ್ಲಿ 40 ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ ಅಥವಾ ಅಲ್ಲಿ ವಾಸ ಮಾಡ್ತಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಮಲೇಷಿಯಾದಲ್ಲಿ 36 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಭಾರತೀಯರು ಸರಿಸುಮಾರು 3.54 ಕೋಟಿ 3,54,00,000 ಜನ ವಾಸ ಮಾಡ್ತಾ ಇದ್ದಾರೆ. ಭಾರತೀಯರು ಅಲ್ಲಿ ಯಾಕೆ ಹೋಗ್ತಾರೆ, ಅದರಿಂದ ಏನು ಲಾಭ ಎನ್ನುವುದನ್ನು ನೋಡ್ತಾ ಇದ್ರೆ ಅಲ್ಲಿ ಅವರಿಗೆ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಮತ್ತು ಒಂದು ಒಳ್ಳೆಯ ಜೀವನವನ್ನು ಲೀಡ್ ಮಾಡಬಹುದು. ಭಾರತದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು, ನೆಹರು ಪ್ರಧಾನಮಂತ್ರಿ ಆಗಿದ್ದರು, ಮನಮೋಹನ್ ಸಿಂಗ್ ಆಗಿದ್ದರು, PV ನರಸಿಂಹರಾವ್ ಆಗಿದ್ದರು, ಜೊತೆಗೆ ದೇವೇಗೌಡರು, ವಾಜಪೇಯಿ, ಹೀಗೆ ನರೇಂದ್ರ ಮೋದಿ, ಹೀಗೆಲ್ಲ ಪ್ರಧಾನಮಂತ್ರಿ ಆದರೂ ಕೂಡ ಈ ವಲಸೆ ಹೋಗುವವರ ಸಂಖ್ಯೆ ಕಡಿಮೆ ಆಗಲಿಲ್ಲ. ಭಾರತವೇ ಸಮೃದ್ಧವಾಗಿದ್ದರೆ, ಭಾರತದಲ್ಲಿ ಪ್ರಪಂಚಕ್ಕೆ ದೊಡ್ಡದಾದಂಥ ಬೆಲೆ ಇದ್ದರೆ, ಭಾರತದಲ್ಲಿ ಇಡೀ ಪ್ರಪಂಚವೇ ತಿರುಗಿ ನೋಡುವಂಥ ಒಂದು ಬೆಳವಣಿಗೆ ಆಗ್ತಿದೆ. ಯಾಕೆ ಭಾರತದ ಜನರು ಫಾರಿನ್ಗೆ ಹೋಗ್ತಾ ಇದ್ರು? ಪ್ರತಿ ವರ್ಷ 2 ಲಕ್ಷದಷ್ಟು ಜನ ವಲಸೆ ಹೋಗ್ತಾರೆ.
ಜೊತೆಗೆ ತಮ್ಮ ಪೌರತ್ವವನ್ನು ಕೂಡ ಕಳ್ಕೊಳ್ಳುವಂಥ ಸಂದರ್ಭ. ಅಲ್ಲಿ ಹೋಗಿ 4 ವರ್ಷ 5 ವರ್ಷ 6 ವರ್ಷ ಆಗಿಬಿಟ್ರೆ ಅವರು ಅಲ್ಲಿನ ಗ್ರೀನ್ ಕಾರ್ಡ್ಗೆ ಕೂಡ ಅಪ್ಲೈ ಮಾಡ್ತಾರೆ. ಒಂದು ಲೆಕ್ಕದ ಪ್ರಕಾರ 2020ರಿಂದ 2024 ತನಕ ಸರಿಸುಮಾರು 9 ಲಕ್ಷ ಜನರು ತಮ್ಮ ಪೌರತ್ವವನ್ನು ಕಳ್ಕೊಂಡು ವಿದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಭಾರತದ ರೂಲ್ಸ್ ಇದೆ, ಇಲ್ಲಿ 2 ಗ್ರೀನ್ ಕಾರ್ಡ್ಗಳಿಗೆ 2 ಪೌರತ್ವಕ್ಕೆ ಅವಕಾಶ ಇಲ್ಲ. ನೀವು ಭಾರತದಿಂದ ಹೊರಗೆ ಹೋಗಿ ಅಲ್ಲಿನ ಗ್ರೀನ್ ಕಾರ್ಡ್ ತೆಗೆದುಕೊಂಡ್ಬಿಟ್ರೆ ಅಥವಾ ಅಲ್ಲಿನ ಪೌರತ್ವ ತೆಗೆದುಕೊಂಡ್ಬಿಟ್ರೆ ನಮ್ಮ ಪೌರತ್ವ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಒಂದು ಲೆಕ್ಕದ ಪ್ರಕಾರ 2020ರಲ್ಲಿ 85,000 ಜನ, 2021ರಲ್ಲಿ 1 ಲಕ್ಷ ಜನ, 2022ರಲ್ಲಿ 2 ಲಕ್ಷ ಜನ, 2024ರಲ್ಲಿ 2,06,000 ಜನ, ಅಂದರೆ ಟೋಟಲಿ ವಿದಿನ್ ದ ಸ್ಪ್ಯಾನ್ ಆಫ್ 5 ಇಯರ್ಸ್ 9 ಲಕ್ಷದಷ್ಟು ಜನ ಭಾರತದ ಪೌರತ್ವವನ್ನು ತೊರೆದು ಬೇರೆ ಬೇರೆ ದೇಶದ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದರ ಅರ್ಥ ಅಷ್ಟೇ, ಭಾರತ ಸ್ಟಿಲ್ ಡೆವಲಪಿಂಗ್, ಇದು ಅಭಿವೃದ್ಧಿಶೀಲ ಅಲ್ಲ, ಅಭಿವೃದ್ಧಿ ಆಗ್ತಾ ಇರುವಂಥ ರಾಷ್ಟ್ರ. ಮತ್ತು ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಜಕಾರಣಿಗಳು ಹೋಗಿ ಇಲ್ಲ ನಮ್ದು ಹಾಗಾಗಿದೆ, ನಾವು ಅಭಿವೃದ್ಧಿಶೀಲ, ನಮ್ಮದು 3rd ಪ್ಲೇಸ್ ಎಕಾನಮಿ ಆಗಿದೆ ಅಥವಾ 4th ಪ್ಲೇಸಿಂದ 3rd ಪ್ಲೇಸ್ ಹೋಗ್ತಾ ಇದ್ದೇವೆ, ನಮ್ಮಲ್ಲಿ ಎಲ್ಲವೂ ಸಮೃದ್ಧವಾಗಿದೆ ಅನ್ನುವಂಥ ಈ ಕೊಚ್ಚಿಕೊಳ್ಳುವ ಭಾಷಣ ಇದೆಯಲ್ಲ, ಆ ಭಾಷಣಕ್ಕೆ ಒಂದು ಪ್ಯಾರಲ್ ಆಗಿ ಈ ಪೌರತ್ವವನ್ನು ಕಳ್ಕೊಳ್ಳುವಂಥ ಅಥವಾ ಬೇರೆ ದೇಶಕ್ಕೆ ವಲಸೆ ಹೋಗುವವರಂಥ ಸಂಖ್ಯೆಯನ್ನು ಕಂಪೇರ್ ಮಾಡಿದ್ರೆ ನಿಜಕ್ಕೂ ಭಾರತದ ಸ್ಥಿತಿ ಏನಿದೆ ಅನ್ನೋದು ಕೂಡ ಒಂದು ಹಂತಕ್ಕೆ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ. ಮತ್ತು ಈ ವಲಸೆ ಹೋಗುವವರಿಂದ ಅಥವಾ ಅಲ್ಲಿನ ಅಮೆರಿಕಕ್ಕೆ ಅಥವಾ ಬೇರೆ ಬೇರೆ ವಿದೇಶಕ್ಕೆ ಕೆಲಸಕ್ಕೆ ಹೋಗೋದ್ರಿಂದ ಸರಿಸುಮಾರು 11 ಲಕ್ಷ ಕೋಟಿಯಷ್ಟು ಭಾರತೀಯರು ಹಣವನ್ನು ಗಳಿಸ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ಟ್ಯಾಕ್ಸ್ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಅವರ ಮನೆಯವರಿಗೆ ಬರುತ್ತೆ. ಹೀಗಾಗಿ ಟೋಟಲ್ ಆಗಿ 11 ಲಕ್ಷ ಕೋಟಿಯಷ್ಟು ಪ್ರತಿ ವರ್ಷ 11 ಲಕ್ಷ ಕೋಟಿಯಷ್ಟು ಭಾರತೀಯರು ಆದಾಯವನ್ನು ಗಳಿಸ್ತಾರೆ. ಅದರಿಂದ ಭಾರತಕ್ಕೆ ಟ್ಯಾಕ್ಸ್ ಕೂಡ ಬರುತ್ತೆ. ಇದರ ಜೊತೆಗೆ ಈಗ ಮೋದಿಯವರು ಅಥವಾ ಪ್ರಧಾನಮಂತ್ರಿಗಳು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ಅವರ ಹಣವನ್ನು ಯಾರು ಭರಿಸ್ತಾರೆ? ದೊಡ್ಡ ಮೆಡಿಸಿನ್ ಸ್ಕ್ವೇರ್ ಆಗುತ್ತೆ, ಹೌಡಿ ಮೋಡಿ ಆಗುತ್ತೆ, ಬೇರೆ ಬೇರೆ ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ಲಕ್ಷಾಂತರ ಜನ ಸೇರುತ್ತೆ. ವಿದೇಶಿಯ ಅಧಿಕಾರಿಗಳು ಅಥವಾ ಅಮೆರಿಕದ ಪ್ರೆಸಿಡೆಂಟ್ ಆಗಿರ್ಬೋದು, ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಆಗಿರ್ಬೋದು, ಅವರೆಲ್ಲ ಕೂಡ ಮೋದಿಗೆ ಬಂದಾಗ ಅಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರಾ? ಅವರಿಗೇನು ಹುಚ್ಚಿಡ್ದಿದೆಯಾ ಎನ್ನುವಂಥ ಪ್ರಶ್ನೆ ಕಾಡುತ್ತೆ. ನಮ್ಮ ದೇಶದ ಪ್ರಧಾನಿಗಳು ಅವರ ದೇಶಕ್ಕೆ ಹೋದಾಗ ಅಲ್ಲಿನ ರಾಜತಾಂತ್ರಿಕ ಮಾತುಕತೆ ಆಗುತ್ತೆ, ಕೆಲವೊಂದು ಬಿಸ್ನೆಸ್ ಒಪ್ಪಂದ ಆಗುತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಒಂದು ಯಾವುದು ಸಮಾಧಿಯನ್ನು ನೋಡೋದು ಅಥವಾ ನಮ್ಮ ಭಾರತಕ್ಕೆ ಬಂದಾಗ ಗಾಂಧಿ ಸ್ಮಾರಕವನ್ನು ನೋಡೋದು, ಅಷ್ಟಕ್ಕೆ ಮಾತ್ರ ಸೀಮಿತವಾಗುತ್ತೆ. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ನಮ್ಮ ಇಂಡಿಯನ್ಸ್ನ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡೋದು, ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ಮಾಡ್ತಾರಲ್ಲ, ಅದಕ್ಕೆ ಯಾರು ಖರ್ಚನ್ನು ನೋಡ್ತಾರೆ? ಸ್ವತಃ ಭಾರತೀಯ ಸರ್ಕಾರದನ್ನು ಹಾಕತ್ತಾ ಎನ್ನುವುದನ್ನು ನೋಡ್ತಾ ಹೋದರೆ ಯಾಕೆ ಭಾರತದ ದೊಡ್ಡ ಅಧಿಕಾರಿಗಳು ಜಸ್ಟ್ ಲೈಕ್ ಮೋದಿ ಅಂದರೆ ಪ್ರಧಾನಮಂತ್ರಿಗಳು ಯಾಕೆ ವಿದೇಶಕ್ಕೆ ಹೋಗ್ತಾರೆ ಅನ್ನೋದನ್ನು ನೋಡ್ತಾ ಇದ್ರೆ ಅಲ್ಲಿ 3 ಕಾರಣ ಇರುತ್ತೆ. ಒಂದನೇ ಕಾರಣ, ನಾರ್ಮಲ್ ಆಗಿ ಒಂದು ದೇಶದ ಪ್ರಧಾನಿಯನ್ನು ಮತ್ತೊಂದು ದೇಶದ ಪ್ರಧಾನಿಗಳು ಆಹ್ವಾನ ಮಾಡ್ತಾರೆ, ಅಲ್ಲಿ ಕೆಲವೊಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಖರ್ಚಿದೆಯಲ್ಲ, ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗಿ ವಾಪಸ್ ಬರೋದಿದೆಯಲ್ಲ, ಆ ಒಂದು ಖರ್ಚನ್ನು 2 ರಾಷ್ಟ್ರಗಳು ನೋಡ್ಕೊಳುತ್ತೆ. ಅಂದರೆ ಇಲ್ಲಿಂದ ಫ್ಲೈಟ್ ಚಾರ್ಜ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಎಲ್ಲವನ್ನೂ ಕೂಡ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ MEA ನೋಡ್ಕೊಳ್ಳುತ್ತೆ. ಅದರ ನಂತರ ಅಲ್ಲಿನ ಸ್ಟೇ ಆಗುವಂಥ ವ್ಯವಸ್ಥೆ ಅಲ್ಲಿನ ಸರ್ಕಾರ ನೋಡುತ್ತೆ. ಒಂದು ಗೌರವಾನ್ವಿತವಾಗಿ ಅದನ್ನು ಸಮನ್ವಯದ ಒಂದು ಟಚ್ಚಿಂದ ಎಲ್ಲವೂ ಕೂಡ ಬಗೆಹರುತ್ತೆ ಮತ್ತು ಅಲ್ಲಿ ಒಪ್ಪಂದ ಆಗುತ್ತೆ. ಅದರ ನಂತರ ಸೆಂಡಪ್ ಆಗುತ್ತೆ, ಅವರು ಭಾರತಕ್ಕೆ ಬರ್ತಾರೆ. ಒಂದು ಲೆಕ್ಕದಲ್ಲಿ ಆ ಒಂದು ಖರ್ಚನ್ನು ಭಾರತ ಸರ್ಕಾರ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನು ನೋಡ್ಕೊಳುತ್ತೆ. ಎರಡನೇದಾಗಿ ಬಿಸ್ನೆಸ್ ಸಮ್ಮಿಟ್ ಇರುತ್ತೆ, ಅಂದರೆ G20 ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ತರಹದ ಒಂದು ಗ್ಲೋಬಲ್ ಬಿಸ್ನೆಸ್ ಸಮ್ಮಿಟ್ ಆಗುತ್ತೆ. ಆಗ ಹೋಗುವಾಗ ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಅದನ್ನು ನೋಡ್ಕೊಳ್ಳುತ್ತೆ. ಅದಕ್ಕೂ ಮತ್ತು ಅಲ್ಲಿನ ಸರ್ಕಾರಕ್ಕೂ ಸಂಬಂಧ ಇರಲ್ಲ. ಎಲ್ಲ ಖರ್ಚು ವೆಚ್ಚವನ್ನು ಕೂಡ ಭಾರತದ ಈ ವಿದೇಶಾಂಗ ಇಲಾಖೆ ನೋಡಿಕೊಳ್ಳುತ್ತೆ. ಇನ್ನು ಬಿಸ್ನೆಸ್ ಮೀಟ್ ಇರುತ್ತೆ. ಆ ಬಿಸ್ನೆಸ್ ಮೀಟ್ ಆಗಲೂ ಕೂಡ ಕೆಲವೊಂದು ಬಿಸ್ನೆಸ್ ಮೀಟ್ ಆದಾಗ ಬೇರೆ ಬೇರೆ ಬಂದಾಗ ಅದು ಕೂಡ ಆ ಬಿಸ್ನೆಸ್ ಮ್ಯಾನ್ಗಳ ಫಂಡು ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕಲೆಕ್ಟ್ ಆದರೂ ಕೂಡ ಸಂಪೂರ್ಣವಾಗಿ ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಲ್ಲವೂ ಕೂಡ ಭಾರತದ ವಿದೇಶಾಂಗ ಇಲಾಖೆ ನೋಡಿಕೊಳ್ಳುತ್ತೆ. ಇದು ಟ್ರಾವೆಲಿಂಗ್ ಆಯಿತು, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಮತ್ತು ಸ್ಟೇಯಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಆದರೆ ಅಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಹಣವನ್ನು ಕೊಡ್ತಾರೆ? ಒಂದು ಸಲ ಅಂದರೆ ನೋಡಿ, ಯಾವಾಗಲೂ ಕೂಡ ದೇಶದಿಂದ ಮತ್ತೊಂದು ದೇಶಕ್ಕೆ ಅವರ ಸರ್ಕಾರ ಆಹ್ವಾನ ಮಾಡಿದಾಗ ಜಸ್ಟ್ ಲೈಕ್ ಮೋದಿ ಹೋದರು, ಅಮೆರಿಕಕ್ಕೆ ಹೋದ್ರು, ಅಲ್ಲಿ ಹೌಡಿ ಕಾರ್ಯಕ್ರಮ ಆಯ್ತಲ್ಲ, ಅಂದರೆ ಬೇರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬೇರೆ ರಾಷ್ಟ್ರ ನಮ್ಮ ರಾಷ್ಟ್ರವನ್ನು ಆಹ್ವಾನ ಮಾಡಿದಾಗ ಅಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಒಂದು ಖರ್ಚಿಂದ ಹೋಗ್ತಾರೆ. ಅದಾದ ನಂತರ ಅಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡಿ ಒಂದು ಇವೆಂಟನ್ನು ಕೂಡ ಮಾಡ್ತಾರೆ.
ಅದನ್ನು ಬಿಟ್ಟು ಸಮ್ಮಿಟಿಗೆ ಹೋದಾಗ ಅಥವಾ ಬಿಸ್ನೆಸ್ ಮೀಟಿಗೆ ಹೋದಾಗ ಯಾವುದೇ ಒಂದು ಇವೆಂಟನ್ನು ಮಾಡಲಿಕ್ಕೆ ಹೋಗಲ್ಲ. ಇಲ್ಲಿ ಇವೆಂಟ್ ಆಗೋದು ಅಥವಾ ಬೇರೆ ನಮ್ಮ ಅನಿವಾಸಿ ಭಾರತೀಯರನ್ನು ಮೀಟ್ ಆಗುವಂಥ ಹಂತಕ್ಕೆ ಹೋಗೋದು ಆ ದೇಶದ ಪ್ರಧಾನಮಂತ್ರಿ, ಆ ದೇಶದ ರಾಷ್ಟ್ರಪತಿ ನಮ್ಮ ಪ್ರಧಾನಮಂತ್ರಿನ ಆಹ್ವಾನ ಮಾಡಿದಾಗ ಕೆಲವೊಂದು ಟೈಮನ್ನು 3-4 ಗಂಟೆ ಟೈಮನ್ನು ಕೇಳಿ ಅಲ್ಲಿ ಒಂದು ಇವೆಂಟನ್ನು ಅರೇಂಜ್ ಆಗುತ್ತೆ. ಅದು ಕೂಡ ಮೊದಲೇ ಫಿಕ್ಸ್ ಆಗುತ್ತೆ. ಅಂಥ ಇವೆಂಟಲ್ಲಿ ಮಾತ್ರ ಪ್ರಧಾನಮಂತ್ರಿ ಮೋದಿಯವರು ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡ್ಬೋದು ಮತ್ತು ಅವ್ರ ಜೊತೆ ಮಾತುಕತೆನ ಆಡ್ಬೋದು. ಆ ಇವೆಂಟ್ಗೆ ಯಾರು ಕೊಡ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಆ ಚರ್ಚೆ ಇದೀಗ ಬಹಿರಂಗವಾಗಿದೆ. ಅಲ್ಲಿ ಯಾರು ಮಾಡ್ತಾರಂದರೆ ಇಂಡಿಯನ್ ಡಯಸ್ಪೊರಾ ಎನ್ನುವಂಥ ಒಂದು ಲಿಂಕ್ ಇದೆಯಲ್ಲ, ಅವರು ಮಾಡ್ತಾರೆ. ಯಾಕಂದರೆ ಅನಿವಾಸಿ ಭಾರತೀಯರು ಬೇರೆ ಕಡೆಗೆ ಕೋಟ್ಯಾಂತರ ಜನ ಇದ್ದಾರೆ. ಭಾರತದ ಪ್ರಧಾನಮಂತ್ರಿ ಅಮೇರಿಕಕ್ಕೆ ಹೋಗ್ತಾರೆ ಅನ್ನುವಂಥ ಸುದ್ದಿ ತಿಳಿದ ಕೂಡಲೇ ಅಥವಾ ಡೇಟ್ ಫಿಕ್ಸ್ ಆದ ಕೂಡಲೇ ಆ ಡ್ಯೂರೇಷನ್ನಲ್ಲಿ ಅಲ್ಲಿನ ಬಿಸ್ನೆಸ್ಮನ್, ಇಂಡಿಯನ್ ಒರಿಜಿನೇಟೆಡ್ ಬಿಸ್ನೆಸ್ಮೆನ್ಗಳು ಅಲ್ಲಿ ಕಮಿಟಿಯನ್ನು ಮಾಡಿರ್ತಾರೆ. ಆ ಕಮಿಟಿ ಮುಖಾಂತರ ಇಂತಿಂಥ ಒಂದು ಸ್ಥಳದಲ್ಲಿ ಇಂಥ ಸ್ಟೇಡಿಯಂ ಬುಕ್ ಮಾಡಿ ಇಂಥ ಡ್ಯೂರೇಷನ್ ತೆಗೆದುಕೊಂಡು ಇಷ್ಟು ಕಾಲಾವಕಾಶ ತೆಗೆದುಕೊಂಡು ಒಂದು ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ ಹೇಳ್ತಾರೆ ಮೋದಿಯವರು ಬರ್ತಾರೆ, ನೀವೆಲ್ಲ ಕೂಡ ಬರಬೇಕು, ಹಾಗಾಗಿ ಜೊತೆಗೆ ಒಂದು ಸ್ವಲ್ಪ ಫಂಡನ್ನು ಕಲೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆಗುತ್ತೆ. ಅಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ, ಬೇರೆ ಬೇರೆ ಥರದಲ್ಲಿ ಒಂದು ಚರ್ಚೆಯಾಗಿ ಅದಕ್ಕೆ ಬೇಕಾದಂಥ ಹಣವನ್ನು ಮೋದಿ ಮೆಡಿಸಿನ್ ಸ್ಕ್ವೇರಿಗೆ ಹೋಗ್ತು, ಆಸ್ಟ್ರೇಲಿಯಾದ ಮೆಡಿಸಿನ್ ಸ್ಕ್ವೇರಿಗೆ ಹೋದ್ರೆ ಅಂದ್ಕೂಡಲೇ ಅಲ್ಲಿ ಆದಂಥ ಒಂದು ಹಣದ ಖರ್ಚನ್ನು ಅಲ್ಲಿನ ಈ ಅನಿವಾಸಿ ಭಾರತೀಯರು ಭರಿಸ್ತಾರೆ. ಅವರಿಗೊಂದು ಕೋಟಿ ಲಕ್ಷದಿಂದ 20 ಲಕ್ಷ 30 ಲಕ್ಷ ಪೇಮೆಂಟ್ ಬರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅವರು ಒಂದು ಹಣವನ್ನು ಫಂಡ್ ಕಲೆಕ್ಟ್ ಮಾಡುವಂಥ ಒಂದು ಹಂತಕ್ಕೆ ಹೋಗ್ತಾರೆ. ಆ ಫಂಡ್ ಕಲೆಕ್ಟ್ ಮಾಡಿದಂಥ ಹಣದ ನಂತರ ಸೀಟ್ ಯಾರು ಬರಬೇಕು ಅಂದರೆ ಬುಕ್ ಆಗುತ್ತಲ್ಲ, ಆ ಒಂದು ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಅವ್ರಿಗೆ ಎಷ್ಟೆಷ್ಟು ಸೀಟ್ ಕೊಡಬೇಕು, ಅವ್ರು ಎಷ್ಟು ಹಣ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ, ಎಲ್ಲವೂ ಕೂಡ ಅಲೋಕಟ್ ಆಗುತ್ತೆ. ಅಂದರೆ ಯಾರು ಆ ಫಂಕ್ಷನ್ನ ಅರೇಂಜ್ ಮಾಡಬೇಕು, ಯಾರು ಫಂಕ್ಷನನ್ನು ಹೋಸ್ಟ್ ಮಾಡಬೇಕು, ಯಾರು ಅಲ್ಲಿ ಕರೆಸಬೇಕು, ಯಾರು ಸಂಗೀತಗಾರ ಇರಬೇಕು, ಯಾವ ಥರದಲ್ಲಿ ಅಲ್ಲಿ ಫಂಕ್ಷನ್ ಆಗಬೇಕು, ಜೊತೆಗೆ ಆ ಒಂದು ಕೂತ್ಕೊಳ್ಳುವ ಸೀಟ್ನಲ್ಲಿ ಯಾರೇ ಮುಂದ್ಕೊಳ್ಬೇಕು, ಯಾರೇ ಹಿಂದ್ಕೊಳ್ಬೇಕು, ಯಾರ್ಯಾರು ಬರಬಹುದು, ಎಲ್ಲವೂ ಕೂಡ ಅಲ್ಲಿ ಫಂಡ್ ಕಲೆಕ್ಟಿಂದ ಆಗುತ್ತೆ. ಹೀಗಾಗಿ ಮೋದಿ ಎಲ್ಲೆಲ್ಲಿ ಹೋಗ್ತಾರಲ್ಲ, ಆ ಮೋದಿ ಹೋದ ನಂತರ ಬಯಲ್ಯಾಟ್ರಲ್ ಕಾರ್ಯಕ್ರಮವನ್ನು ಮುಗಿದ ನಂತರ ನಮ್ಮ ಅನಿವಾಸಿ ಭಾರತೀಯರನ್ನ ಮೀಟ್ ಮಾಡ್ಲಿಕ್ಕೆ ಹೋದಾಗ ಆ ಕಾರ್ಯಕ್ರಮ ಒಂದು ಇವೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಹೇಗೆ ಒಂದು ರಸಸಂಜೆ ಆಗುತ್ತಲ್ಲ, ರಸಸಂಜೆ ಆದಾಗ ಅಥವಾ ಒಂದು ಆರ್ಕೆಸ್ಟ್ರಾ ಆದಾಗ ನಾವು ಹೇಗೆ ಮೊದಲೇ ಹಣವನ್ನು ಕಲೆಕ್ಟ್ ಮಾಡ್ತೀವಲ್ಲ ಅಥವಾ ಒಂದು ಬಂದಂಥವರಿಗೆ ಹಣವನ್ನು ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ಜನರಿಂದ ಕಲೆಕ್ಟ್ ಮಾಡಿ, ಬಿಸ್ನೆಸ್ಮನಿಂದ ಕಲೆಕ್ಟ್ ಮಾಡಿ, ಅನಿವಾಸಿ ಭಾರತೀಯರಿಂದ ಹಣವನ್ನು ಕಲೆಕ್ಟ್ ಮಾಡಿ ಅದೊಂದು ಇವೆಂಟ್ ರೀತಿ ಮಾಡ್ತಾರೆ. ಆ ಇವೆಂಟಿಗೆ ಮೋದಿ ಹೋಗಿ ಭಾಷಣವನ್ನು ಮಾಡ್ತಾರೆ ಮತ್ತು ಕೈಕೊಳ್ಳುವಂಥ ಜೈ ಜೈ ಮೋದಿ ಅನ್ನುವಂಥ ಕಾರ್ಯಕ್ರಮ ಆಗುತ್ತೆ. ಇದರ ಅರ್ಥ ಇಷ್ಟೇ, ಭಾರತದ ಪ್ರಧಾನಮಂತ್ರಿಗಳು ಅಲ್ಲಿ ಹೋದಾಗ ಅಲ್ಲಿ ಹಣ ಕಲೆಕ್ಟ್ ಮಾಡುವಂಥ ಇವೆಂಟ್ ಮುಖಾಂತರ ಹಣ ಕಲೆಕ್ಟ್ ಮಾಡಿ ಆ ಕಾರ್ಯಕ್ರಮವನ್ನು ಅದ್ದೂರಿ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಹೀಗಾಗಿ ಯಾವುದೇ ದೇಶದ ಪ್ರಧಾನಮಂತ್ರಿಯವರು ಅಥವಾ ನಮ್ಮ ದೇಶದ ಪ್ರಧಾನಿ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಏನೋ ಒಂದು ದೊಡ್ಡ ಖರ್ಚಾಗುತ್ತೆ, ಏನೋ ಅವರು ಸರ್ಕಾರವೇ ಆ ಖರ್ಚನ್ನು ನಿಭಾಯಿಸಿಬಿಡ್ತು, ಮೋದಿಯವರ ಹವಾ ಆಗಿದೆ, ಅಥವಾ ಮೋದಿಯವರ ವರ್ಚಸ್ಸಿಗೆ ಅದೇ ಸರ್ಕಾರ ಅವರಿಗೊಂದು ಅವಕಾಶ ಕೊಟ್ಟು ಒಂದು ಸ್ಟೇಡಿಯಮನ್ನು ಕೊಟ್ಟು ಜನರನ್ನು ಕರೆಸಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆಯ ಒಂದು ಕಾರ್ಯಕ್ರಮ ಮುಖಾಂತರ ಅವ್ರಿಗೆ ಗೌರವ ಕೊಡ್ತೀವಿ ಅನ್ನುವಂಥ ಮಾತಿದೆಯಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಏನೇ ಆದರೂ ಕೂಡ ಅನಿವಾಸಿ ಭಾರತೀಯರು ಬೇರೆ ಬೇರೆ ದೇಶದಲ್ಲಿರ್ತಾರೆ, ಆ ಅನಿವಾಸಿ ಭಾರತೀಯರು ಫಂಡನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಇವೆಂಟನ್ನು ಮಾಡ್ತಾರೆ ಮತ್ತು ಆ ಇವೆಂಟಿಗೆ ಮೋದಿಯವರನ್ನಲ್ಲಿ ಕರೆದು ಮಾತನಾಡಿಸಿ ಗೌರವವನ್ನು ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಮತ್ತು ಅಲ್ಲಿ ಆಗುವಂಥ ಕೋಟಿ ಹಣವನ್ನು ಕೂಡ ಅದೇ ಇಂಡಿಯನ್ ಡಯಸ್ಪೊರಾ ಎನ್ನುವಂಥ ಲಿಂಕ್ ಇದೆಯಲ್ಲ, ಅಂದರೆ ಅವರ ಒಂದು ವೇದಿಕೆ ಕಲೆಕ್ಟ್ ಮಾಡಿ ಕಾರ್ಯಕ್ರಮವನ್ನು ಮಾಡಿ ಜೈ ಜೈ ಮೋದಿ ಎಂದು ಅವರಿಗೆ ಕಳಿಸುತ್ತೆ ಮತ್ತು ತಾವು ಮೋದಿಯವರನ್ನು ಮೀಟ್ ಆದಿವೆ ಅನ್ನುವಂಥ ಖುಷಿಯಲ್ಲಿ ಅವರು ಕೂಡ ಇರ್ತಾರೆ. ಇದ್ರ ಒಟ್ಟಾರೆ ಅರ್ಥ ಇಷ್ಟೇ, ಪ್ರತಿಯೊಬ್ಬ ಪ್ರಧಾನಮಂತ್ರಿಯೂ ಕೂಡ ತಮ್ಮ ಅಧಿಕಾರದ ಅವಧಿಯಲ್ಲಿ ವಿದೇಶಕ್ಕೆ ಹೋಗ್ತಾನೆ, ವಿದೇಶದಲ್ಲಿ ಬೇರೆ ಬೇರೆ ಚಟುವಟಿಕೆ ಇರುತ್ತೆ, ಬಿಸ್ನೆಸ್ ಆಗಿರ್ಬೋದು ಅಥವಾ ಕಲ್ಚರಲ್ ಇವೆಂಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಸಮ್ಮಿಟ್ ಗ್ಲೋಬಲ್ ಫೋರಮಲ್ಲಿ ಮಾತಾಡೋದಾಗಿರ್ಬೋದು, ಎಲ್ಲವೂ ಆಗುತ್ತೆ. ಆದರೆ ಒಂದು ಲೆಕ್ಕದ ಪ್ರಕಾರ ಈಗಿನ ಪ್ರಧಾನಮಂತ್ರಿ ವರ್ಲ್ಡ್ ವೈಡ್ ಒಂದು ಜನಪ್ರಿಯರಾದ ಕಾರಣಕ್ಕಾಗೋ ಅಥವಾ ವರ್ಲ್ಡ್ ವೈಡಲ್ಲಿ ನಮ್ಮ ದೇಶ ಮುಂದುವರುತ್ತೆ ಅನ್ನುವಂಥ ಕಾರಣಕ್ಕಾಗೋ ಅಥವಾ ಈ ಪ್ರಪಂಚದಲ್ಲಿ ಆಗ್ತಿರುವಂಥ ಕೆಲವೊಂದು ಕೆಟ್ಟ ಬೆಳವಣಿಗೆಯನ್ನು ಸಮತೋಲನದಿಂದ ನೋಡಿಕೊಂಡು ನಮ್ಮ ದೇಶಕ್ಕೆ ಯಾವುದೇ ಥರ ಹಾನಿ ಆಗಬಾರ್ದು ಎನ್ನುವಂಥ ಒಂದು ದೂರಾಲೋಚನೆಯಿಂದಲೂ ನಮ್ಮ ದೇಶದ ಪ್ರಧಾನಿಗಳು ಚಿಕ್ಕ ದೇಶವನ್ನೂ ಭೇಟಿ ಮಾಡಿ ನಮ್ಮ ಜೊತೆಗೆ ಇರಬೇಕು, ನಾವು ನಿಮ್ಮ ಜೊತೆಗೆ ಇರ್ತೇವೆ, ಯಾವುದೇ ಒಂದು ಸಂಕಷ್ಟ ಕಾಲದಲ್ಲೂ ಕೂಡ ನಾವು ಯಾರು ಕೂಡ ಬೇರೆ ಆಗಬಾರ್ದು, ಒಂದು ದೇಶ ಮತ್ತೊಂದು ದೇಶ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥ ಸೂಕ್ಷ್ಮ ಸಂಗತಿಯನ್ನು ಹೇಳಿ ಎಲ್ಲ ಒಂದು ಕಡೆ ಭಾರತಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಅದು ತಪ್ಪಲ್ಲ. ನೋಡಬೇಕು ಈ ಮೋದಿಯವರ ವಿದೇಶಿ ಪ್ರವಾಸ ಮತ್ತು 3 ವರ್ಷಗಳು ಎಷ್ಟು ದೇಶಕ್ಕೆ ಕಾಲಿಡುತ್ತೆ, ಎಷ್ಟು ದೇಶವನ್ನು ಮತ್ತೆ ಸುತ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.